ಓಕೆ ಗೈಸ್, ಬಸವನ ಬಾಗೇವಾಡಿ ಇಲ್ಲಿಂದ 20 ಕಿಲೋಮೀಟರ್ಸ್. ರೋಡ್ಸ್ ಆರ್ ವೆರಿ ಗುಡ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ವೈಬ್ಸ್ ಇದೆ ಅನ್ಸುತ್ತೆ. ನಂಗೆ ಸಖತ್ ಇಷ್ಟ ಆಯಿತು ಟೆಂಪಲ್, ತುಂಬ ಚೆನ್ನಾಗಿದೆ. ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ದೇವಸ್ಥಾನಗಳನ್ನ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಇಷ್ಟು ಕ್ಲೀನಾಗಿ ಅಥವಾ ಇಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತ. ಬಟ್ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇದಕ್ಕೆ ಮಾತ್ರ ನಿಜ ಉತ್ತರ ಕರ್ನಾಟಕದ ಜನಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಅಂದರೆ ನಾನು ನಿಮಗೆ ಜಾಗ ತೋರಿಸಿ ಇನ್ಫಾರ್ಮೇಷನ್ ಕೊಡೋದು ಇಂಪಾರ್ಟೆಂಟ್ ಅಂತ ಅನಿಸ್ತು, ಅದಕ್ಕೋಸ್ಕರ. ಆ್ಯಂಡ್ ಒಂದು ಕ್ವಿಕ್ ವ್ಯೂ ಆಫ್ ದ ಕೃಷ್ಣ ರಿವರ್. ಮಂಟಪ ಇದೆ ಕೆಳಗಡೆ. ನಮ್ಮ ಪ್ರಾಬ್ಲಮ್ ಏನಂದರೆ ನಾನು ಹೇಳಿದೆ ನಿಮ್ಗಾಗಲೇ, ಸೊ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡಲ್ಲ. ಬಟ್ ನಾನು ನೋಡಿದೆ ಕೃಷ್ಣ ರಿವರ್ ಅಂತ, ಬರಬೇಕಾದ್ರೆ ನಾನು ಚೆಕ್ ಮಾಡಿ ಬಂದಿದ್ದೀನಿ. ಸಿ ಇಲ್ಲಿ ಈ ಕಡೆ ಸೈಡು ಫುಲ್ಲು ಮಲ್ಲಪ್ರಭಾ ರಿವರ್. ಸೊ ಎರಡು ಉಚ್ಚ ಥರ ಓಡಿಸ್ಕೊಂಡು ಕರ್ಕೊಂಡು ಬಂದ ಅಂತ. ಫುಲ್ಲು ಫಾಗು. ನಾನು ಸ್ವಲ್ಪ ಝೂಮ್ ಔಟ್ ಝೂಮ್ ಇನ್ ಮಾಡಿದ್ರು ಕೂಡ ಕಂಪ್ಲೀಟಾಗಿ ಇದಾಗ್ತಾ ಇದೆ. ಓಕೆ ಗೈಸ್, ಬಸವನ ಬಾಗೇವಾಡಿ ಇಲ್ಲಿಂದ 20 ಕಿಲೋಮೀಟರ್ಸ್. ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಗೆ. ಸೊ ಗೊತ್ತಾಯ್ತಲ್ಲ ನಿಮ್ಗೆ ಇವಾಗ, ಬಸವಣ್ಣ ಅವರ ಜನ್ಮಸ್ಥಳ ಬಸವನ ಬಾಗೇವಾಡಿ. ಸೊ ಬಸವನ ಬಾಗೇವಾಡಿ ಸ್ಪೆಷಾಲಿಟಿ ಏನು ಅಥವಾ ಅಲ್ಲಿ ಏನು ಅಂತ ಎಲ್ಲರೂ ಕೇಳ್ತಾರೆ. ಸೊ ಈಗ ಗೊತ್ತಾಯ್ತು ಅನ್ಸುತ್ತೆ. ನಾನು ಅಲ್ಲಿಗೆ ಹೋದ್ಮೇಲೆ ಹೇಳೋಣ ಅನ್ಕೊಂಡೆ, ಬಟ್ ಆರ್ಚಲ್ಲೇ ಹಾಕ್ಬಿಟ್ಟಿದ್ರು. ನಾನು ಇನ್ನೊಂದು ಹೇಳಬೇಕಾಗಿತ್ತು ನಿಮಗೆಲ್ಲ. ಇಲ್ಲಿ ಇನ್ಫಾರ್ಮೇಷನ್ ಏನಂದರೆ, ಉತ್ತರ ಕರ್ನಾಟಕ ಅಂದರೆ ಎಲ್ಲರಿಗೂ ಅನಿಸುತ್ತೆ ಹಳ್ಳಿ ಕಡೆ ಅದು ಇದು ಹೇಗಿರುತ್ತೋ ಏನೋ ಅಂತ ಅನಿಸುತ್ತೆ. ಬಟ್ ನಾನು ಟು ಬಿ ವೆರಿ ಫ್ರ್ಯಾಂಕ್ ಹೇಳಬೇಕಂದ್ರೆ, ರೋಡ್ಸ್ ಆರ್ ವೆರಿ ಗುಡ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ನಿಮಗೆ ರೋಡ್ ಚೆನ್ನಾಗಿಲ್ಲ ಅಥವಾ ರೋಡ್ ಹಾಳಾಗಿದೆ ಆ ಥರ ಇಲ್ಲ. ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ತಾರ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಗೆ ಇಲ್ಲಿವರೆಗೂ ಹೇಳಬೇಕಂದ್ರೆ ಎಲ್ಲೂ ಕೂಡ ಆ ಥರ ಪ್ರಾಬ್ಲಮ್ ಫೇಸ್ ಆಗಲಿಲ್ಲ. ನಾವು ಹೈವೇಲಿ ಅಥವಾ ಅಕ್ಕಪಕ್ಕ ಊರುಗಳಿಗೆ ನಾವು ಡಿವಿಯೇಷನ್ ತೊಗೊಂಡು 20-30 ಕಿಲೋಮೀಟರ್ಸ್ ಆ ಕಡೆ ಈ ಕಡೆ ಹೋಗಬೇಕು ಅಂದಾಗಲೂ ಕೂಡ ಏನೂ ಪ್ರಾಬ್ಲಮ್ ಆಗಿಲ್ಲ. ಅದು ಮಾತ್ರ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ರೋಡ್ಸು. ಯಾವುದೇ ಥರ ಗಾಡೀಲಿ ಬಂದರೂ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಒಂದೇ ಸ್ಟ್ರೆಚ್ ರೋಡು ಆಲ್ಮೋಸ್ಟ್ ಹೇಗಿದೆ ಅಂತ, ವೆರಿ ನೈಸ್ಲಿ ಮೇಂಟೈನ್. ಆ್ಯಂಡ್ ನಾವು ಇಲ್ಲಿವರೆಗೂ ಹೋಗಿ ಟೆಂಪಲ್ಸ್ ಕೂಡ ಅಷ್ಟೇ ಬಿಜಾಪುರಲ್ಲಿ ತುಂಬ ಹೈಜಿನಿಕ್ ಆಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾಟ್ ಇವನ್ ಒಂದು ಸಿಂಗಲ್ ಈಟೇಬಲ್ಸ್ ಕೂಡ ಅಲೋ ಮಾಡಲ್ಲ ಒಳಗೆ. ಎಷ್ಟೇ ಮಕ್ಕಳು ಬರಲಿ, ಯಾರೇ ಬರಲಿ, ಸೆಕ್ಯೂರಿಟಿಗಳು ತುಂಬ ಹಾಗೆ ಇದೆ. ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಯಾವುದೇ ಥರ ಗಲೀಜು ಮಾಡೋದಕ್ಕೂ ಅಲೋ ಮಾಡಲ್ಲ. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಕೆಲವು ಕಡೆ ನಿಮಗೆ ಕೇವ್ಸ್ಗೆ ಎಲ್ಲಾದರೂ ಹೋದರೆ ಒಂದು ಕೈಂಡ್ ಆಫ್ ಫೌಲ್ ಸ್ಮೆಲ್ ಬರ್ಬೋದು ಬಿಕಾಸ್ ಆಫ್ ದಿಸ್ ಬ್ಯಾಟ್ ಅದು ಇದು ಅಂತ. ಇಲ್ಲಿ ಆ ಥರ ಏನೂ ಒಂದು ಕೂಡ ಆ ಥರ ಇದಿಲ್ಲ. ತುಂಬ ಕ್ಲೀನಾಗಿ ಏನಂದರೆ, ನಾನಲ್ಲಿ ನೋಡಿದ ಪ್ರಕಾರ ಡೈಲಿ ಅಲ್ಲಿ ವರ್ಕರ್ಸ್ ಬಂದು ಈ ಎಕ್ಸ್ಟ್ರಾ ಗ್ರಾಸ್ಗಳೇನಿದೆ ಅದು ಇದು ಏನಿದೆ, ಒಂದು ಚಿಕ್ಕ ಪುಟ್ಟ ಏನಾದರೂ ಗಾರ್ಬೇಜ್ ಅಥವಾ ಏನೇ ಬಿದ್ದರೂ ಅದನ್ನು ಅಲ್ಲೇ ಕ್ಲಿಯರ್ ಮಾಡ್ತಿದ್ದಾರೆ ಅವರು. ಸೊ ಏನು ಕೂಡ ಗಲೀಜು ಮಾಡಿ ಇಟ್ಕೊಂಡಿಲ್ಲ. ನಮಗಂತೂ ಗೋಲ್ ಗುಂಬಸಲ್ಲಿ ಹೇಗೆ ಅನಿಸ್ತು ಅಂದರೆ, ಅನ್ನೆಲ್ಲ ಎಷ್ಟು ತಣ್ಣಗಿತ್ತು ಅಂದರೆ ಇಲ್ಲೇ ಒಂದು ತಲೆದಿಂಬು ಹಾಕೊಂಡು ಮಲ್ಕೊಂಡ್ಬಿಡೋಣ ಅನ್ನೋಷ್ಟಿತ್ತು. ಬಿಕಾಸ್ ಈ ಬಿಸಿಲಿಗೆ ರಾತ್ರಿ ಎಷ್ಟು ಚಳಿ ಆಗ್ತಾ ಇದೆ ಅಂದರೆ ಹೊರಗಡೆ, ಬಟ್ ಬೆಳಗ್ಗೆ ಹೊತ್ತು ಅಷ್ಟೇ ಬಿಸಿಲಿರುತ್ತೆ. ನಾವು ಇದು ಯಾವ ಥರ ವೇರಿಯೇಷನ್ ಆಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಹೊತ್ತಂತೂ ನಿಜ ತಡ್ಕೊಳಕ್ಕಾಗಲ್ಲ, ಬಟ್ ರಾತ್ರಿ ಹೊತ್ತು ಚಳಿ ಕೂಡ ಅಷ್ಟೇ ತಡೆಯೋಕ್ಕಾಗಲ್ಲ, ಆ ಲೆವೆಲ್ ಚಳಿ ಇತ್ತು. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್. ಸೊ ಬಸವನ ಬಾಗೇವಾಡಿಗೆ ಬಂದಿದ್ದೀವಿ. ಇದು ಎಂಟ್ರೆನ್ಸ್ ಅಲ್ಲ, ಮೇನ್ ಎಂಟ್ರೆನ್ಸ್ ಬಂದು ಆ ಕಡೆ ಸೈಡ್ ಬರುತ್ತೆ. ಬಟ್ ನಮಗೆ ಪಾರ್ಕಿಂಗ್ ಇಲ್ಲೇ ಇರೋದು. ಬಸವನ ಬಾಗೇವಾಡಿಗೆ ಯಾವುದೇ ಕಾರ್ ಪಾರ್ಕಿಂಗ್ ಬಂದರೂ ಬ್ಯಾಕ್ ಸೈಡ್ ಬರಬೇಕಾಗತ್ತೆ. ಸೊ ಬ್ಯಾಕ್ ಸೈಡಿಂದ ಇದು ಎಂಟ್ರಿ. ಸೊ ಫ್ರಂಟ್ ಬಂದು ತುಂಬ ಚೆನ್ನಾಗಿದೆ. ಇದು ಬ್ಯಾಕ್ ಸೈಡ್ ಎಂಟ್ರಿ. ಪಾರ್ಕಿಂಗ್ ಆದಮೇಲೆ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಈ ಕಡೆ ಬರಬೇಕು. ಸೊ ಒಳಗಡೆ ಸ್ಲಿಪ್ಪರ್ಸ್ ಅಲೌಡ್ ಇಲ್ಲ. ಟೆಂಪಲ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಳ್ಳೆ ವೈಬ್ ಕೊಡ್ತಾ ಇದೆ. ನೋಡಿ, ತುಂಬ ಚೆನ್ನಾಗಿದೆ.
ಐ ಡೋಂಟ್ ನೋ ಒಳಗಡೆ ಫೋಟೋಗ್ರಫಿ ಅಲೋಡ್ ಇದೆಯಾ ಇಲ್ವಾ ಅಂತ, ಬಟ್ ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಶರಿಗೆ ಆನೆಗಳಂದರೆ ತುಂಬ ಇಷ್ಟ. ಅವನು ಎಲ್ಲೇ ಆನೆ ಸ್ಟ್ಯಾಚ್ಯೂ ನೋಡಿದ್ರು ಅಮ್ಮ ಭೀಮಾ ಭೀಮಾ ಅಂತಾನೆ. ಅವನಿಗೆ ದಸರಾ ಆನೆ ಭೀಮಾ ಕಂಡ್ರೆ ತುಂಬ ಇಷ್ಟ. ಅವ್ನಿಗೆ ಆನೆ ತೋರಿಸಿದ ತಕ್ಷಣ ಆನೆ ಮೇಲೆ ಒಂದ್ಸಲಿ ಕುಂಡಿಸ್ಬಿಡ್ಬೇಕು. ಸೊ ಇದೇ ಮೇನ್ ಟೆಂಪಲ್. ನಾನು ಹೇಳಿದ್ನಲ್ಲ ನಿಮಗೆ ಫ್ರಂಟ್ ಗೇಟ್ ಅಂತ, ಮೇನ್ ರೋಡಿಗೆ ಬರುತ್ತೆ ಅಂತ. ಸೊ ಇದೆ ಫ್ರಂಟ್ ಗೇಟು. ಸೊ ಇದು ಆ್ಯಂಡ್ ಇದು. ಸೊ ದಿಸ್ ಈಸ್ ದ ಟೆಂಪಲ್. ತುಂಬ ಒಳ್ಳೆ ವೈಬ್ಸ್ ಇದೆ ಅನಿಸುತ್ತೆ. ನಂಗೆ ಸಖತ್ ಇಷ್ಟ ಆಯಿತು ಟೆಂಪಲ್. ಸೊ ಒಳಗೆ ಹೋಗೋಣ ಹೇಗಿದೆ ಅಂತ. ಒಳಗೆ ತಣ್ಣಗಿದೆ. ಶಿವನ್ ಸನ್ನಿಧಿ. ಟೆಂಪಲ್ ಒಳಗಡೆ ಮಾತ್ರ ನಿಜ ಕಲ್ಲಿಂದ ಮಾಡಿರೋದ್ರಿಂದ ತುಂಬ ತಣ್ಣಗಿದೆ. ಹಿಂಗೆ ಅದೇ ಬಸವಣ್ಣ ಅವರ ಮೂಲ ಸ್ಥಾನ. ಬಟ್ ಅಲ್ಲಿ ಫೋಟೋಗ್ರಫಿ ಅಲ್ಲಿ ನೋಡಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ದೂರದಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ. ವಿಡಿಯೋ ಮಾಡಬಹುದು. ಅದು ಬೆಳಿ ಪಪ್ಪನ ಬೆಳೆಸಿ ಬೆಳಿ ಬೆಳಿ. ಪ್ರಸಾದ ಸಿಕ್ತು. ಸೊ ಅಲ್ಲಿ ಅನ್ನದಾಸೋಹ ಇದೆ, ಯಾವಾಗಲೂ ಇರುತ್ತೆ ಅನಿಸುತ್ತೆ. ಸೊ ಜನ ಬಂದವರು ಊಟ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಇವಾಗ ನಾವು ಕೂಡಲ್ ಸಂಗಮ ಬಂದಿದ್ದೀವಿ. ಇಲ್ಲಿಂದ ಕೂಡಲ್ ಸಂಗಮ 1 to 3 ಕಿಲೋಮೀಟರ್ಸ್. ಇಲ್ಲಿ ಕೂಡಲ್ ಸಂಗಮ ಅಂತ ಕೇಳಿದ್ರೆ ನಿಮಗೆ 3 ನದಿಗಳು ಸಂಗಮ ಆಗೋ ಜಾಗ. ಹೇಳಿದ್ನಲ್ಲ, ರೋಡ್ಸ್ ತುಂಬ ಚೆನ್ನಾಗಿದೆ. ನಿಮ್ಗೆಲ್ಲೂ ಟಯರ್ಡ್ ಅನ್ಸಲ್ಲ, ಆರಾಮಾಗಿ ಓಡಾಡ್ಬೋದು. ಬಿಸಿಲು ಅನ್ನೋದು ಒಂದು ಬಿಟ್ಟರೆ ಈ ಕಡೆ ಬೇರೆ ಏನೂ ತೊಂದರೆ ಇಲ್ಲ. ಊಟ ಕೂಡ ಕೆಲವು ಕಡೆ ನಮಗೆ ನಮ್ಮ ಬ್ಯಾಂಗ್ಳೂರ್ ಫುಡ್ಡೇ ಸಿಗುತ್ತೆ. ಸೊ ಸೆಟ್ ಆಗುತ್ತೆ ಎಲ್ಲ ಕಡೆ. ಅನ್ಕೋಬೋದು ಉತ್ತರ ಕರ್ನಾಟಕ ಫುಡ್ಡು ನಮ್ಗೆ ಹೆಂಗೋ ಏನು ಅಂತ ಏನಿಲ್ಲ. ನಮಗೆ ನಮ್ಮ ಬ್ಯಾಂಗ್ಳೂರ್ ಫುಡ್ಡು ಕೂಡ ಸಿಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಜಾಗ ಹೇಗಿದೆ ಅಂತ. ಗೈಸ್, ಸಂಗಮೇಶ್ವರ ಟೆಂಪಲ್ ಕೂಡಲ ಸಂಗಮಕ್ಕೆ ಬಂದಿದ್ದೀವಿ. ಹೇಳಿದ್ನಲ್ಲ ನದಿ ಕೂಡುತ್ತೆ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅಲ್ಲಿ. ಸೊ ಇದೇ ಟೆಂಪಲ್. ಸೊ ನಾವು ಬೇಗ ಟೈಮ್ ಪಿಕಪ್ ಮಾಡಬೇಕು. ಸೊ ನಾವು ಇಲ್ಲಿಂದ ಇನ್ನೂ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋದಿದೆ. ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲ. ಸೊ ನಾವು ಮಂಡೇ ಅಷ್ಟರಲ್ಲಿ ಹೇಗಾದರೂ ಸರಿ ನಾವು ಬ್ಯಾಂಗ್ಳೂರಲ್ಲಿ ಸೇರಲೇಬೇಕು. ಇಲ್ಲಿ ಫೋಟೋಸ್ ತೆಗಿತಾರೆ. ಯಾರಿಗಾದ್ರೂ ಫೋಟೋಸ್ ಬೇಕಂದ್ರೆ ಫೋಟೋಸ್ ತೆಗೆಸ್ಕೋಬೋದು. 30 ರೂಪಾಯಿ ಒಂದು ಕಾಪಿ.
₹30 ಅಂತ ಒಂದು ಕಾಪಿ. ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫೋಟೋಸ್ ರೆಡಿ ಇಟ್ಟಿರ್ತಾರಂತೆ. ಸೊ ಇದು ಟೆಂಪಲ್ ಲುಕ್. ಚಪ್ಪಲ್ನ ಬಿಟ್ಟು ಒಳಗೆ ಹೋಗೋದು. ಏನೋ ಇಲ್ಲಿ ಅಲೌಡ್ ಇದೆ ಅಲ್ವಾ ಫೋಟೋಗ್ರಫಿ ಅಂತ, ಬಟ್ ಐಲ್ ಟ್ರೈ ಮೈ ಬೆಸ್ಟ್. ಎಲ್ಲ ಫಸ್ಟ್ ಟೈಮ್ ವಿಸಿಟ್ ಆಗಿರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ ಡೀಟೇಲ್ಸ್. ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ದೇವಸ್ಥಾನಗಳನ್ನ. ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಇಷ್ಟು ಕ್ಲೀನಾಗಿ ಅಥವಾ ಇಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತ. ಬಟ್ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇದಕ್ಕೆ ಮಾತ್ರ ನಿಜ ಉತ್ತರ ಕರ್ನಾಟಕ ಜನಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಅಂದರೆ ನೋಡಿ ಕೆಳಗಡೆ ನೆಲ ಕೂಡ ಒಂದು ಚೂರು ಗಲೀಜಿಲ್ಲದೆ ಇರೋ ಥರ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೊ ದರ್ಶನ ಆದಮೇಲೆ ನಿಮಗೆ ನದಿಗಳ ಕೂಡುವ ಜಾಗ ತೋರಿಸೋಣ. ಬೋಟಿಂಗ್ ಕೂಡ ಇದೆ ಅನಿಸುತ್ತೆ, ಬಟ್ ನಮಗೆ ಬೋಟಿಂಗ್ ಎಲ್ಲ ಹೋಗೋಷ್ಟು ಇದಿಲ್ಲ. ಸೊ ಅಲ್ಲೋಡಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದು ಟೆಂಪಲ್ ಇದೆ, ನೋಡೋಣ. ಫೋಟೋ ವಿಡಿಯೋಗ್ರಫಿ ಅಲೋಡ್ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನಂಗೆ ಗೊತ್ತು ನಾವು ಫೋಟೋ ಏನೋ ಇದಕ್ಕಿನ್ನ ಏನೋ ಮುಖ ತೋರಿಸೋದಕ್ಕಿಂತ ಬರೀ ನಾನು ಫ್ರಂಟೇ ಕ್ಯಾಮ್ರಾ ಜಾಸ್ತಿ ತೋರಿಸ್ತೀನಿ ಅಂತ. ಬಟ್ ಹಿಯರ್ ಇಸ್ ಲೈಕ್ ನಾನು ನಿಮಗೆ ಜಾಗ ತೋರಿಸಿ ಇನ್ಫಾರ್ಮೇಷನ್ ಕೊಡೋದು ಇಂಪಾರ್ಟೆಂಟ್ ಅಂತ ಅನಿಸ್ತು, ಅದಕ್ಕೋಸ್ಕರ. ಆ್ಯಂಡ್ ಇದೇ ಮೇನ್ ಟೆಂಪಲ್, ಕೂಡಲ ಸಂಗಮೇಶ್ವರ ದೇವಾಲಯ. ನೋಡ್ಕೊಳ್ಳಿ. ಫೋಟೋಗ್ರಫಿ ಅಲೋಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಲ್ಲೇನೋ ಹಾಕಿದ್ದಾರೆ. ಕಾಣಿಕೆ ಹುಂಡಿಯಲ್ಲಿ ಹಾಕಿ ಅಂತ ಕೇಳಿ ನೋಡ್ತೀನಿ ಫೋಟೋಗ್ರಫಿ ಅಲೌಡ್ ಇದೆಯಾ ಅಂತ. ಅದಾದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ನನಗೆ ಅಲೌಡ್ ಇದೆಯಾ ಇಲ್ವಾ ಅಂತ. ಸದ್ಯಕ್ಕೆ ಇಲ್ಲಿ ಏನೂ ಆ ಥರ ಫೋಟೋಗ್ರಫಿ ನಾಟ್ ಅಲೌಡ್ ಅಂತ ಏನೂ ವೀಡಿಯೋ ಹಾಕಿಲ್ಲ. ಸೊ ದೇವಸ್ಥಾನ ಹೀಗಿದೆ. ದೇವ್ರ ಮುಂದೆ ಜೋಡಿ ಬಸವಣ್ಣ ಕೂತಿದ್ದಾರೆ. ಸಾರಿ ಫಾರ್ ದ ವಿಡಿಯೋ ಕ್ಲಾರಿಟಿ, ಯಾಕೆ ಅಂತ ಗೊತ್ತಿಲ್ಲ. ವಿಡಿಯೋ ಬಂದು ಆ್ಯಕ್ಚುಲಿ ಫೋಕಸ್ಸೇ ಆಗ್ತಾ ಇರಲಿಲ್ಲ. ಕೆಲವು ಕಡೆ ಫೋಕಸ್ ಆಗ್ತಿತ್ತು ಆ್ಯಂಡ್ ಕೆಲವು ಕಡೆ ಫೋಕಸ್ಸೇ ಆಗ್ತಾ ಇರಲಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಅಂತ. ಸಾರಿ, ಅರ್ಧ ಹಾಕಿರೋದ್ರಿಂದ ನನಗೆ ಗೊತ್ತಾಗಿಲ್ಲ. ಸೊ ಮೊಬೈಲ್ ಡಿಫೆನ್ಸಲ್ ಆಗಿದೆ. ಇಷ್ಟೇ ವಿಡಿಯೋ ಮಾಡೋಕ್ಕಾಗೋದು, ದೇವ್ರನ್ನ ತೋರಿಸೋದಕ್ಕಾಗೋದಿಲ್ಲ. ಈ ಜಾಗ ಬಂದು ಬಸವಣ್ಣ ಅವರ ಆಯ್ಕೆ ಆಗಿದ್ದ ಜಾಗ ಅಂತೆ. ಸೊ ಅದಕ್ಕೆ ಅದನ್ನು ಕೂಡಲ ಸಂಗಮ ಅಂತ ಕರೀತಾರೆ. ಈ ಜಾಗನ ಒಳಗಡೆ ಕೇಳಿದ್ದಕ್ಕೆ ಹಾಗಂದರು. ಸಾರಿ, ಅಲ್ಲಿ ಒಳಗಡೆ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಅಲೋಡ್ ಇಲ್ಲ. ಸೊ ಅದಕ್ಕೆ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ದೇವಸ್ಥಾನ ಒಂದು ತೋರಿಸ್ದೆ ಒಳಗಡೆ, ಬಟ್ ಆ ದೇವಸ್ಥಾನದ ಒಳಗಡೆ ಕೂಡ ಅವ್ರು ನೋಡಿದರೆ ಫೋನ್ ಕಿತ್ಕೊಂಡು ಬಿಡ್ತಿದ್ರು. ಅಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಅವ್ರು ನೋಡಿಲ್ಲ. ಜನ ಇದ್ದಾರೆ. ಅಷ್ಟರಲ್ಲಿ ಒಂದು ಕ್ವಿಕ್ ವ್ಯೂ ಆಫ್ ದ ಕೃಷ್ಣಾ ರಿವರ್. ಸೊ ಇಲ್ಲಿ ಬೋಟಿಂಗ್ ಫೆಸಿಲಿಟಿ ಇದೆ. ಈ ಥರ ಬೋಟು ಇದೆ. ಹಾಗೆ ತುಂಬ ಜನ ಕೂತ್ಕೊಂಡು ಹೋಗ್ತಾರಲ್ಲ ಆ ಥರ ಬೋಟು ಕೂಡ ಫೆಸಿಲಿಟಿ ಇದೆ. ಲೈಕ್ ಅಲ್ಲಿ ನಿಂತಿದೆ ನೋಡಿ, ಆ ಥರ ಬೋಟು. ಜಾಗ ಮಾಡ್ಕೊಂಡು ಹೋಗಪ್ಪ.
ಚೆನ್ನಾಗಿ ಬರೆದಿದ್ದಾರೆ ಎಲ್ಲ ಬೋರ್ಡ್ ಮೇಲೂ. ಫುಲ್ ಎಲ್ಲ ಓದೋಕ್ಕಾಗ್ತಾ ಇಲ್ಲ ಬಿಕಾಸ್ ನಾವು ಮೂಮೆಂಟಲ್ಲಿ ಇದ್ದೀವಿ ಅಂತ. ಬಟ್ ಆದಷ್ಟು ಕವರ್ ಮಾಡಿದ್ದೀನಿ. ಸೊ ಹೇಗೆ ಅಂದರೆ ಅದನ್ನು ವೀಡಿಯೋನ ಪಾಸ್ ಮಾಡಿ ನೋಡ್ಬೋದು. ಬಟ್ ಒಂದೊಂದು ಮಾತುಗಳು ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಬಸವೇಶ್ವರ ಅವರು ಐಕ್ಯವಾಗಿರೋದು ಮಂಟಪ ಇದೆ. ಇಲ್ಲಿ ಒಬ್ಬರಿಗೆ 5 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಸೊ ನಿಮ್ಗೆ ಹೇಗೆ ಅಂತ ಕೇಳಿದ್ರೆ, ಸುತ್ತ ನೀರಿದೆ, ಮಧ್ಯೆ ದೇವಸ್ಥಾನ ನೋಡಿ, ಸುತ್ತ ಕೂಡ ವಾಟರೇ. ಇದು ಮಲ್ಲಪ್ರಭಾ ನದಿ ಅಂತೆ. ಸಾರಿ, ನಾನು ಕೃಷ್ಣಾ ನದಿ ಅಂತ ಹೇಳಿಬಿಟ್ಟೆ ಆಗಲೇ. ಐಮ್ ರಿಯಲಿ ಸಾರಿ, ನಾನು ಕನ್ಫ್ಯೂಸ್ ಮಾಡಿಕೊಂಡೆ. ಸುಪ್ರೀತ್ ಅವ್ರು ಇದ್ದಾರೆ ನನ್ನ ಕರೆಕ್ಷನ್ ಮಾಡೋದಕ್ಕೆ. ಬಟ್ ರಾಂಗ್ ಇನ್ಫಾರ್ಮೇಷನ್ ಅಂತ ನಾನು ಕೊಡಲ್ಲ. ಆ್ಯಂಡ್ ಇಲ್ಲಿಂದ ಕೆಳಗಡೆ ಹೋಗೋ ಜಾಗ ಇದೆ. ಇಲ್ಲಿ ನೋಡಿದ್ಮೇಲೆ ನಾನು ನಿಮಗೆ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಬಂದು ಇದು ಐಕ್ಯ ಮಂಟಪ. ಇಲ್ಲಿ ದರ್ಶನ ಆದಮೇಲೆ ನಾನು ಕೆಳಗಡೆ ಹೋಗಿರೋ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇಲ್ಲಿಂದ ಸುತ್ಕೊಂಡು ಹೋಗಿ ಅಲ್ಲಿ ಮಂಟಪ ಇದೆ ಕೆಳಗಡೆ. ನಮ್ಮ ಪ್ರಾಬ್ಲಮ್ ಏನಂದರೆ, ನಾನು ಸುಪ್ರೀತ್ ಹೋಗ್ಬೋದು, ಬಟ್ ಚರಿನ ಹತ್ಕೊಂಡು ಇಳಿಯೋದೇನೋ ಇಳಿದ್ಬಿಡ್ತೀವಿ. ಬಟ್ ಎತ್ಕೊಂಡು ಹತ್ತೋದಿದೆಯಲ್ಲ, ಇಟ್ಸ್ ಲೈಕ್ ಅ ಬಿಗ್ ಟಾಸ್ಕ್ ಆ್ಯಕ್ಚುಲಿ. ಸಖತ್ ಸುಸ್ತಾಗುತ್ತೆ. ಸೊ ಅದಕ್ಕೆ ಸುಪ್ರೀತ್ ಪರವಾಗಿಲ್ಲ, ಬೇಡ ಇಲ್ಲಿಂದಾನೇ ನೋಡ್ಕೊಳ್ಳೋಣ ಅಂತ ಹೇಳಿದರು. ಬಟ್ ಕವರ್ ಮಾಡೋದಕ್ಕೆ ನಾನು ಮಾಡಿದ್ದೀನಿ. ಐ ಥಿಂಕ್ ಮಂಟಪ ಬಸವಣ್ಣ ಅವ್ರದ್ದು ಐಕ್ಯ ಆಗಿರೋ ಮಂಟಪ ಅಲ್ಲೇ ಇದೆ ಅನಿಸುತ್ತೆ. ಸೊ ಕೆಳಗಡೆ ಮಾಡಿದ್ದಾರೆ. ನಾನು ಹೇಳಿದೆ ನಿಮ್ಗಾಗಲೇ. ಸೊ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡಲ್ಲ. ಬಟ್ ನಾನು ನೋಡಿದೆ ಕೃಷ್ಣಾ ರಿವರ್ ಅಂತ. ಬರಬೇಕಾದ್ರೆ ನಾನು ಚೆಕ್ ಮಾಡಿ ಬಂದಿದ್ದೀನಿ. ಬಟ್ ಎಲ್ಲೋ ಕನ್ಫ್ಯೂಸ್ ಆಯಿತು ಅಂತ. ಸುಪ್ರೀತ್ ಅವ್ರು ಸಡನ್ನಾಗಿ ಮಲ್ಲಪ್ರಭಾ ಅಂದ ತಕ್ಷಣ ಮಲ್ಲಪ್ರಭಾನ ನಾನೇನು ತಪ್ಪು ಮಾಡಿಬಿಟ್ನಾ ಅಂದ್ಕೊಂಡೆ. ನೋ, ಈ ಕಡೆ ನಿಮಗೆ ಫುಲ್ ಕಂಪ್ಲೀಟ್ ಕೃಷ್ಣಾ ರಿವರ್ ಆಯಿತಾ. ಆ್ಯಂಡ್ ಹಾಗೆ ಸುಪ್ರೀತ್ ಅವ್ರು ಹೇಳಿದ್ದು ಸರಿಯೇ, ಅವರು ತಪ್ಪಾಗೇನು ಹೇಳಿಲ್ಲ. ಇಲ್ಲಿ ಈ ಕಡೆ ಸೈಡು ಫುಲ್ಲು ಮಲ್ಲಪ್ರಭಾ ರಿವರ್. ಸೊ 2 ರಿವರ್ ಕೂಡ ಮರ್ಜ್ ಆಗುತ್ತೆ. ಸೊ ಅದನ್ನೇ ಕೂಡಲ ಸಂಗಮ ಅಂತ ಹೇಳ್ತಾರೆ. ನೋಡಿ, 2 ರಿವರ್ ಮರ್ಜ್ ಆಗಿ ಅದನ್ನು ಕೂಡಲ ಸಂಗಮ ಅಂತಾರೆ. ಸೊ ನಿಮಗೆ ತೆಪ್ಪ ರೈಡ್ಸ್ ಕೂಡ ಇದೆ. ದೇವಸ್ಥಾನದ ಆ ಕಡೆಯಿಂದ ಬಂದರೆ ಇಲ್ಲ ತೆಪ್ಪ ರೈಡ್ ಹೋಗ್ಬೋದು. ಆ್ಯಂಡ್ ನೀರಲ್ಲಂತೂ ಯಾರನ್ನೂ ಇಳಿಯೋಕ್ಕೆ ಬಿಡೋಲ್ಲ. ಮಳೆ ಬಂದಾಗಂತೂ ಫುಲ್ಲು ನೀರು. ದೇವಸ್ಥಾನ ನೋಡಿರ್ತೀರಿ ಅನಿಸುತ್ತೆ ನೀವು. ಮಳೆ ಬಂದಿರ್ಬೇಕಾದ್ರೆ ಎಲ್ಲ ದೇವಸ್ಥಾನದವರೆಗೂ ಮುಚ್ಚೋಗೋವರೆಗೂ ಈ ಕಡೆ ಸೈಡ್ ಮಳೆ ಬಂದಾಗ ರೀಸೆಂಟಾಗಿ ಮೇಲ್ಗಡೆ ಎಲ್ಲ ನೀರು ಬಂದುಬಿಟ್ಟಿತ್ತು. ಸೊ ದಿಸ್ ಸೈಡ್ ಈಗ ನೀರು ಈ ಮಟ್ಟಕ್ಕಿದೆ. ವೆರಿ ನೈಸ್. ಫೋಕಸ್ ಆಗ್ತಾ ಇಲ್ಲ, ಐ ಡೋಂಟ್ ನೋ ವೈ ಅಂತ. ಹಿಂದಗಡೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸೇಮ್ ಟಾಪಿಕ್. ಎಲ್ಲರೂ ಅದೇ ಕನ್ಫ್ಯೂಷನ್. ಇವಾಗ ಎಲ್ಲರೂ ಅದೇ ಹೇಳ್ತಿದ್ದಾರೆ, ಇದು ಕೃಷ್ಣಾ ನದಿ, ಇದು ಮಲ್ಲಪ್ರಭಾ ನದಿ ಅಂತ. ಫೋಕಸ್ ಆಗ್ತಿಲ್ಲ, ಐ ಡೋಂಟ್ ನೋ ಯಾಕೆ ಅಂತ. ಹಿಂದಗಡೆ ಹೋಗ್ತೀನಿ. ಸೈಡಲ್ಲಿ ತೋರಿಸಿದ್ದೀನಿ ನಿಮಗೆ, ನಾನು ಹಿಂದಗಡೆ ತೋರಿಸಿಲ್ಲ. ಸೊ ಹಿಂದಗಡೆ ನೋಡಿ, ಎಷ್ಟು ಉದ್ದ ನೋಡಿದ್ರು ನಿಮಗೆ ನೀರೇ ಕಾಣಿಸುತ್ತೆ. ಅಲ್ಲಿ ಯಾವುದೋ ಒಂದು ಡ್ಯಾಮ್ ಇದೆ. ನಾವು ಆಲಮಟ್ಟಿ ಡ್ಯಾಮ್ ಅಂತ ಅನಿಸುತ್ತೆ. ಐ ವಿಲ್ ಟ್ರೈ ಟು ಝೂಮ್. ನಿಮಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ ಕಾಣಿಸ್ತಾ ಇದೆಯಾ ನಿಮಗೆ? ನಾವು ತುಂಬ ಟ್ರೈ ಮಾಡಿದ್ರಿ ಆಲಮಟ್ಟಿ ಡ್ಯಾಮಿಗೆ ಹೋಗ್ಬೇಕಂತ. ಬಟ್ ಆಗಲಿಲ್ಲ, ಬಿಕಾಸ್ ನಮಗೆ ತುಂಬ ಟೈಮು ಶಾರ್ಟೇಜ್ ಇದೆ ಅದಕ್ಕೋಸ್ಕರ. ಸೊ ಐ ಥಿಂಕ್ ಅದು ಆಲಮಟ್ಟಿ ಡ್ಯಾಮೇ ಅನಿಸುತ್ತೆ. ನಿಮಗೆ ಚಿಕ್ಕ ಚಿಕ್ಕ ತೆಪ್ಪಗಳು ಕಾಣಿಸ್ತಾ ಇರ್ಬೋದು. ಫಿಶಿಂಗ್ ಮಾಡ್ತಾ ಇದ್ದಾರೆ. ಹೊರಡೋಣ, ಟೈಮ್ ಆಯಿತು. ಇಲ್ಲಿಂದ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು. ಇಲ್ಲಿಂದ ಇನ್ನೊಂದು ಪ್ಲೇಸ್ ಕವರ್ ಮಾಡಿ ಎಲ್ಲರೂ ರೂಮ್ ಮಾಡಿ ಸ್ಟೇ ಮಾಡಬೇಕು. ನಾಳೆ ಇನ್ನೂ ಪ್ಲೇಸಸ್ ಕವರ್ ಮಾಡೋದಿದೆ. ಈ ಕಡೆ ಸೈಡ್ ಬಂದಿದ್ದೀವಿ ಅಂದಮೇಲೆ ಇದನ್ನು ಫುಲ್ ಕಂಪ್ಲೀಟ್ ಮಾಡಿ ಹೋಗಬೇಕು. ಇಲ್ಲಾಂದರೆ ಮತ್ತೆ ನಾವು ಯಾವಾಗ ಬರ್ತೀವೋ, ಅಥವಾ ಇಲ್ಲೊಂದು ಜಾಗ ಮಿಸ್ ಮಾಡಿದ್ರೆ ಆ ಜಾಗ ನೋಡೋಕೆ ಮತ್ತೆ ಯಾವಾಗ ಬರ್ತೀವೋ ಏನು.
ಅದಕ್ಕೋಸ್ಕರ. ಸೊ ಮತ್ತೆ ಮಕ್ಕಳ ಎಂಟ್ರಿ ಆಯಿತು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂದರೆ ಇಟ್ಸ್ ಐಹೊಳೆ. ಕೂಡಲ ಸಂಗಮದಿಂದ ನಾವು ಬಿಟ್ಟಾಗಲಿ ಆಲ್ಮೋಸ್ಟ್ 5:15 ಆಗಿತ್ತು ಆಯಿತಾ. ಸೊ ಕೂಡಲ ಸಂಗಮದಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ 45 ಮಿನಿಟ್ಸ್ ತೋರಿಸ್ತಾ ಇತ್ತು. ಆ್ಯಂಡ್ 6 o'clock ಕ್ಲೋಸ್ ಅಂತ ಗೂಗಲಲ್ಲೆಲ್ಲ ಕೊಟ್ಟಿದ್ರು. ಸೊ ಸುಪ್ರೀತ್ ಏನು ಮಾಡಿದ್ರು ಅಂದರೆ ಎಷ್ಟು 29 ಕಿಲೋಮೀಟರ್ಸ್ನ ಇವರು ನೀವು ಇಮ್ಯಾಜಿನು ಮಾಡ್ಕೊಂಡಿರಲ್ಲ ಎಷ್ಟು ಬೇಗ ಹೊಡ್ಕೊಂಡು ಬಂದಿರ್ತಾರೆ ಅಂತ. ಆಲ್ಮೋಸ್ಟ್ 15 ಮಿನಿಟ್ಸಲ್ಲಿ 29 ಕಿಲೋಮೀಟರ್ಸ್ ಅಂದರೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ 15 ಮಿನಿಟ್ಸಲ್ಲಿ ಅಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಬಂದರು. ಬಟ್ ರೋಡ್ಸ್ ವೇರ್ ವೆರಿ ಗುಡ್. ಸೊ ಸೇಫಾಗೂ ಇತ್ತು, ಚೆನ್ನಾಗೂ ಇತ್ತು. ಸೊ ಅದಕ್ಕೋಸ್ಕರ ನಮ್ಗೆ ಅಷ್ಟು ಬೇಗ ಬರೋಕ್ಕಾಯಿತು. ಬಿಕಾಸ್ ಇಟ್ಸ್ ಅ ಹೈವೇ ಅಲ್ಲ, ಸೊ ಚೆನ್ನಾಗಿತ್ತು ರೋಡು. ಆ್ಯಂಡ್ ಇಲ್ಲಿ ಅದೇ ಹೇಳಿದ್ನಲ್ಲ ನಿಮಗೆ ಮುಂಚೆ ಹೇಳಿರೋ ಹಾಗೆಯೇ ಟೆಂಪಲ್ಸ್ನ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದ ಕ್ಲೆನ್ಲಿನೆಸ್ ನೋಡಿ. ಐಹೊಳೆ, ಇಟ್ಸ್ ಕಾಲ್ಡ್ ಐಹೊಳೆ. ಒಳ್ಳೆ ಮಾನ್ಯುಮೆಂಟ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಖುಷಿಯಾಗುತ್ತೆ ನೋಡೋದಕ್ಕೆ. ಬಟ್ ಕೆಲವು ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ. ಬಟ್ ಆದರೂ ಇನ್ನೂ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಕರ್ನಾಟಕದಲ್ಲೇ ಅನಿಸುತ್ತೆ ಈ ಥರ ಪ್ಲೇಸಸ್ ಸಿಗೋದು ನಮ್ಗೆ ನೋಡೋದಕ್ಕೆ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ಅಲ್ಲೂ ಯಾವುದೋ ಒಂದು ಟೆಂಪಲ್ ಇದೆ. ಐ ಡೋಂಟ್ ನೋ ಅಲ್ಲಿ ಅದು ಯಾವುದು ಅಂತ ಕೇಳಿ ನೋಡ್ತೀನಿ. ಆ್ಯಂಡ್ ಫುಲ್ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಇಲ್ಲಿ ಗೈಡ್ಸ್ ಅಂತ ಯಾರೂ ಇಲ್ಲ. 6 o'clockಗೆ ಆನ್ಲೈನ್ ಬುಕ್ಕಿಂಗ್ಸ್ ಕ್ಲೋಸ್ ಆಗುತ್ತಂತೆ. 6:30ವರೆಗೂ ಓಪನ್ ಇರುತ್ತಂತೆ. ಜನಗಳು 6:30ವರೆಗೂ ನೋಡ್ಬೋದು. ನಮ್ಗೆ ಆಮೇಲೆ ಅನಿಸ್ತು ದಟ್ ಅಷ್ಟು ಸ್ಪೀಡಾಗಿ ಬರೋ ಬದಲು ಇನ್ನೂ ಸ್ವಲ್ಪ ನಿಧಾನಕ್ಕೆ ಬಂದಿದ್ರು ಆಗ್ತಾಯಿತ್ತು. ಬಿಕಾಸ್ 6:30ವರೆಗೂ ನಮ್ಗೆ ನೋಡೋಕ್ಕೆ ಸಿಗ್ತಿತ್ತು ಅಂತ. ಬಟ್ ದ ಪ್ರಾಬ್ಲಮ್ ಈಸ್ ಕತ್ಲೆ ಆಗಿಬಿಟ್ರೆ ಆಮೇಲೆ ಏನೂ ಕಾಣಿಸಲ್ಲ. ಅದಕ್ಕೋಸ್ಕರ ಬೆಳಕಲ್ಲೇ ಕೆಲವು ನೋಡಿ ತೋರಿಸ್ಬೋದು ಅಂತ ಆದಷ್ಟು ಬೇಗ ಟ್ರೈ ಮಾಡಿದ್ದು. ಸೊ 1 hour ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ. ಸೊ ಐ ವಿಲ್ ಬಿ ಕ್ಲೋಸಿಂಗ್ ದಿಸ್ ವ್ಲಾಗ್ ಇವತ್ತು. ಐಹೊಳೆ ವುಡ್ ಬಿ ಲಾಸ್ಟ್ ಪ್ಲೇಸ್ ಫಾರ್ ದ ಡೇ. ದೆನ್ ನಾಳೆಗೆ ಇವತ್ತು ಇದನ್ನು ನೋಡಿಕೊಂಡು ನಾಳೆ ಪಟ್ಟದಕಲ್ಲು ಹೋಗಿ ಹಾಲ್ಟ್ ಆಗ್ತೀವಿ. ಮೀನ್ಸ್ ಇವತ್ತು ನೈಟ್ ಹೋಗಿ ಹಾಲ್ಟ್ ಆಗ್ತೀವಿ. ಸೊ ನಾಳೆ ಬೆಳಗ್ಗೆ ಪಟ್ಟದಕಲ್ಲು ಟೂರ್ ಇರುತ್ತೆ. ಸೊ ಐ ವಿಲ್ ಮೀಟ್ ಯು ಪೀಪಲ್ ಇನ್ ದಟ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ಇಷ್ಟೇ. ಸೊ ಐಹೊಳೆ ಫುಲ್ ಕವರ್ ಮಾಡಿ ನಾಳೆ ಪಟ್ಟದಕಲ್ಲಲ್ಲಿ ಸಿಗೋಣ. ಸೊ ಏನೇನು ಪ್ಲೇಸಸ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಕಲ್ಲುಗಳು ನೋಡಿ ಯಾವ ಥರ ಇದೆ ಅಂತ. ಒಂದೊಂದು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಜೋಡಿಸಿ ದೇವಸ್ಥಾನ ಮಾಡಿದ್ದಾರೆ ಅಂತ ನೋಡಿ. ದೀದಿ ದೀದಿ ಅಂತಾನೆ ಹೇಳಿ. ಏನು ಹೇಳಿ? ಎಷ್ಟವರೆಗೆ ಬಂದ್ರಿ? ಅದೆಲ್ಲ ಹೇಳಾಯ್ತು ನಾನು ಆಗಲೇ ವ್ಲಾಗಲ್ಲಿ. ಸುಪ್ರೀತು ಹುಚ್ಚ ಥರ ಓಡಿಸ್ಕೊಂಡು ಕರ್ಕೊಂಡು ಬಂದ ಅಂತ.
ಆಗೋಯಿತು. ಸೊ ನನಗೆ ಆ ಕಡೆ ಸೈಡ್ ಹೋಗೋಕ್ಕಾಗ್ತಾಯಿಲ್ಲ. ಆಲ್ರೆಡಿ ಸೆಕ್ಯೂರಿಟಿ ವಿಜಿಲ್ ಹೊಡಿತಾ ಇದ್ದಾರೆ. ಆಲ್ರೆಡಿ 6:30 ಆಗೋಯ್ತು ಅನಿಸುತ್ತೆ. ನಾನು ಅಷ್ಟು ಕವರ್ ಮಾಡೋ ಅಷ್ಟರಲ್ಲಿ ಇದಾಗೋಯ್ತು. ಸೊ ಲೆಟ್ ಮೀ ಟ್ರೈ ಆ ಕಡೆ ಸೈಡಿಗೆ ಹೋಗಿ ತೆಗಿಯೋಕ್ಕಾಗತ್ತಾ ಅಂತ ಒಂದು ಫಾಸ್ಟ್ ಒಂದು ಟರ್ನ್ ಹೋಗಿ ಬಂದುಬಿಡೋಣ. ಸೆಕ್ಯೂರಿಟಿ ಬಂದು ವಿಜಿಲ್ ಊದಕ್ಕೆ ಮುಂಚೆ ನೋಡ್ತೀನಿ. ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ಮಾಡ್ತೀನಿ. ಅಟ್ಲೀಸ್ಟ್ ನಿಯರ್ ಬೈ ಆದರೂ ಹೋಗ್ತೀನಿ, ನೋಡೋಣ. ಸೆಕ್ಯೂರಿಟಿ ಹೇಗೆ ಅಂದರೆ ರಾತ್ರಿ ಹೊತ್ತು ಅವರು ಫುಲ್ಲು ಇದ್ರದ್ದು ಪಾರ್ಕ್ದು ಫೋಟೋ ತೆಗೆದು ಕಳಿಸ್ಬೇಕನ್ಸುತ್ತೆ. ಯಾರೂ ಇಲ್ಲ, ಎಲ್ಲ ವೆಕೇಟ್ ಆಗಿದ್ದಾರೆ ಅಂತ ಅವರು ಒಂದೊಂದು ಜಾಗದ್ದು ಫೋಟೋಸ್ ತೊಗೋತಾ ಇದ್ದಾರೆ. ವೆಕೇಟ್ ಮಾಡಿ ಅಂತ ಫುಲ್ಲು ಫಾಗು. ನಾನು ಸ್ವಲ್ಪ ಝೂಮ್ ಔಟ್ ಝೂಮ್ ಇನ್ ಮಾಡಿದ್ರು ಕೂಡ ಕಂಪ್ಲೀಟಾಗಿ ಇದಾಗ್ತಾ ಇದೆ. ಸೊ ನಾನು ಹೇಳ್ದಾಗೇ 6 o'clock ಮೇಲೆ 6:30 ಮೇಲೆ ಅಲ್ಲಿ ಯಾರನ್ನೂ ಇರೋದಕ್ಕೆ ಬಿಡೋದಿಲ್ಲ. ಸೊ ನಾನು ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಂದ ಸೆಕ್ಯೂರಿಟಿ ಅವ್ರು ಬಂದು ಹೊರಡಿ ಮೇಡಮ್ ಅಂದರು. ನಾನು ಫ್ರಂಟಿಂದ ಒಂದು ವಿಡಿಯೋ ತೊಗೊಂಡು ಹೋಗ್ತೀನಿ ಸರ್, ಸಾರಿ ಅಂತ ಹೇಳಿ ಟೈಮ್ ತೊಗೊಂಡೆ ಅವ್ರ ಹತ್ರ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ವೀಡಿಯೋಸ್ ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಹಾಕಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದರೂ ತಿದ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ ದಯವಿಟ್ಟು ತಿಳಿಸಿ. ಸೊ ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.